ವೆಲ್ಕಮ್ ಟು ಕವಿತಾ ಹೋಮ್ ಕುಕಿಂಗ್. ಇವತ್ತು ನಾವು ಮನೆಯಲ್ಲೇ ಪಾನಿಪುರಿ ಅಥವಾ ಗೋಲ್ಗಪ್ಪ ಹೇಗೆ ಮಾಡೋದು ಅಂತ ನೋಡೋಣವಾ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬನ್ನಿ ಈಗ ಪಾನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಶುಂಠಿ, 1-2 ಹಸಿಮೆಣಸಿನಕಾಯಿ, ಜೀರಿಗೆ, ಮೆಣಸು ಇಷ್ಟು ರುಬ್ಕೊಳ್ಳೋಕ್ಕೆ. ನೋಡಿ, ಇಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಳ್ಳಿ. ನೋಡಿ, ಈಗ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಮೆಣಸು, ಜೀರಿಗೆ, ಖಾರಕ್ಕೆ ಒಂದಾದರೂ ಸರಿ ಇಲ್ಲ 2 ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ಖಾರ ಕಡಿಮೆ ತಿನ್ನೋದಾದರೆ ಮೆಣಸು ಸಾಕು, ಹಸಿಮೆಣಸಿನಕಾಯಿನ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಈಗ ಇಷ್ಟನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ರುಬ್ಕೊಳ್ಳಿ. ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಶುಂಠಿ, ಜೀರಿಗೆ, ಮೆಣಸು ಎಲ್ಲ ಇರೋದ್ರಿಂದ ಈ ಚಳಿಗಾಲಕ್ಕೂ ಕೂಡ ಒಂದು ಒಳ್ಳೆ ಆರೋಗ್ಯಕರವಾದ ಪಾನೀಯನೇ ಅಂತ ಹೇಳ್ಬೋದು. ನೋಡಿ, ಇದನ್ನು ಈಗ ಶೋಧಿಸ್ಕೊಳ್ಳೋಣ. ಯಾಕಂದರೆ ನಾವು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಅದು ಹಾಗೆ ತರಿಯಾಗಿರುತ್ತೆ. ಸೊ ಮತ್ತೆ ಅದನ್ನು ಶೋಧಿಸಿ ಮತ್ತೆ ಇನ್ನೊಂದು ಸಲ ಹಾಕಿ ನೀರಲ್ಲಿ ಮತ್ತೆ ಅದನ್ನು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲನೂ ನೀಟಾಗಿ ಶೋಧಿಸ್ಕೊಂಡು ಈಗ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಪಾನಿ ಸಿಕ್ಕಿದೆ. ಇದಕ್ಕೆ ನಾನು 1-1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಆಗಲೇ ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ. ಇದು ಹಾಕಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಪಾನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಈ ರೀತಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ನಮಗೆ ಪಾನಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆದರೆ ನಮಗೆ ಪಾನಿ ರೆಡಿಯಾಯಿತು. ನೋಡಿ, ಇಲ್ಲಿ ನಾನು ಒಂದು 6-7 ಆಲೂಗಡ್ಡೆನ ಒಂದು 4 ವಿಷಲ್ ತೊಗೊಂಡಿದ್ದೀನಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಚೆನ್ನಾಗಿ ಇದಕ್ಕೆ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ಖಾರಕ್ಕೆ 1.5 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ. ಈಗ ನೋಡಿ, ಆಗಲೇ ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕಿದೆ. ಈಗ ಇದಕ್ಕೂ ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ಗೋಲ್ಗಪ್ಪಾಗೆ ಬೇಕಾದಷ್ಟು ಉಪ್ಪು ಇಷ್ಟು ಹಾಕಿ ಈಗ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಹೊರಗಡೆ ಹೋಗೋದಕ್ಕೆ ಬೇಜಾರಾದಾಗ ಇಲ್ಲ ಮನೇಲೇ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿ ಮನೇಲಿ ಆಲೂಗಡ್ಡೆ, ಹಸಿ ಬಟಾಣಿ ಇದೆಲ್ಲ ಇದ್ದರೆ ಒಂದು ಗೋಲ್ಗಪ್ಪ ಮಾಡಿ ನಾವು ಒಂದು ರುಚಿಯಾದ ಪಾನಿಪುರಿ ತಿನ್ಬೋದು. ನೋಡಿ, ಇಲ್ಲಿ ನಾನು ಕಡಲೆಕಾಳು ಹಾಕ್ತಾಯಿದ್ದೀನಿ, ನಾನು ಬಟಾಣಿ ಹಾಕಿಲ್ಲ. ಕಡಲೆಕಾಳನ್ನ ಒಂದು ಕಪ್ಪಷ್ಟು ಕಡಲೆಕಾಳು ತೊಗೊಂಡು ಅದನ್ನು ನೆನೆಸಿ ಕುಕ್ಕರಲ್ಲಿ ಒಂದು 3-4 ವಿಷಲ್ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೋಡ್ ಸೈಡಲ್ಲೆಲ್ಲ ನೋಡಿದ್ರೆ ಗೋಲ್ಗಪ್ಪ ಮಾಡೋರು ಕಡಲೆಕಾಳು ಹಾಕಿರ್ತಾರೆ. ಸೊ ಅದರಿಂದ ನಾನು ಕಡಲೆಕಾಳು ಹಾಕಿದ್ದೀನಿ, ತುಂಬ ರುಚಿಯಾಗಿ ಬಂದಿತ್ತು. ನೀವು ಕೂಡ ಕಡಲೆಕಾಳನ್ನ ಯೂಸ್ ಮಾಡಿ ಒಂದು ಸಲ ಈ ರೀತಿ ಗೋಲ್ಗಪ್ಪ ಮಾಡಿ ನೋಡಿ. ಹಾಗೆ ನೋಡಿ, ಈಗ ನಾವು ಇದು ಪೂರಿ ಬಂದು ನಾನು ರೆಡಿಮೇಡ್ ತೊಗೊಂಡಿದ್ದೀನಿ. ನಿಮ್ಗೆ ಸಿಕ್ಕಿದ್ರೆ ನೀವು ಕೂಡ ರೆಡಿಮೇಡೇ ಯೂಸ್ ಮಾಡಿ, ತುಂಬ ಬೇಗನೆ ಆಗುತ್ತೆ. ಈಗ ಒಂದು ಕಡೆಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಒಂದೊಂದಾಗಿ ಪೂರಿನ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಉಬ್ಕೊಂಡು ಬರುತ್ತೆ. ಸೊ ರೆಡಿಮೇಡ್ ಪೂರಿ ಎಲ್ಲ ಇದ್ದರೆ ಒಂದು 1/4 ಗಂಟೆಯಲ್ಲಿ, ಒಂದು ಅರ್ಧ ಗಂಟೆಯಲ್ಲಿ ನಮಗೆ ಮನೆಯಲ್ಲೇ ತಿನ್ಬೋದಾದಂಥ ರುಚಿಯಾದ ಪಾನಿಪುರಿ ಅಥವಾ ಗೋಲ್ಗಪ್ಪ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಪೂರಿ ಉಬ್ಕೊಂಡಿದೆ. ನೀವು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನೋಡಿ, ಒಂದೊಂದೇ ಎಣ್ಣೆಯಲ್ಲಿ ನೀಟಾಗಿ ಹಾಗೆ ಹುಷಾರಾಗಿ ಹಾಕಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಂಜೆ ಹೊತ್ತು ಮಕ್ಕಳಿಗೆ ಕೂಡ ಸ್ನ್ಯಾಕ್ಸ್ ರೀತಿ
ಈ ರೀತಿ ಒಂದು ಗೋಲ್ಗಪ್ಪ ಮಾಡಿಕೊಡ್ಬೋದು. ನೋಡಿ, ನಾನು ಇಲ್ಲಾಂದರೂ ಇಲ್ಲಿ 30ರಿಂದ 35 ಪೂರಿ ಹಾಕಿದೆ. ಆ 35 ಪೂರಿನೂ ನಮ್ಮ ಮನೆಯವರೇ ತಿಂದು ಖಾಲಿ ಮಾಡಿದ್ದಾರೆ. ನೋಡಿ, ಈಗ ಪೂರಿ ಹಾಗೆ ಪಾನಿ ಹಾಗೆ ಗೋಲ್ಗಪ್ಪ ಎಲ್ಲ ರೆಡಿ ಆಯಿತು. ನೋಡಿದ್ರಾ ಎಷ್ಟು ಈಸಿಯಾಗಿ ಬೇಗನೆ ಮನೆಯಲ್ಲೇ ಎಷ್ಟು ಹೆಲ್ದಿಯಾಗಿ ಮಾಡ್ಕೋಬೋದಲ್ವ ಈ ಪಾನಿಪುರಿ. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. It's alright. It's alright. It's alright.